ಇನ್ನು ಕನ್ನಡದ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿರುವಂಥ ಹಾಗೂ ಅತಿ ದೊಡ್ಡ ನಟಿ ಅಂತಲೇ ಅನಿಸ್ಕೊಂಡಿದ್ದಂಥ ರಂಜಿನಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಆದರೆ ರಂಜಿನಿ ಏನಾಗಿದೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀವಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಏನೋ ಕನ್ನಡದ ಸೀರಿಯಲಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ರಂಜಿನಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದು ವಿಚಾರ. ಹೌದು, ಇನ್ನು ಕನ್ನಡದ ಸೀರಿಯಲ್ ತುಂಬಾ ಬ್ಲಾಕ್ ಬಸ್ಟರ್ ಆಗಿ ಕೂಡ ಬಂದಂಥ ಸೀರಿಯಲ್ ಅಂತಲೇ ಹೇಳ್ಬೋದು ಕಲರ್ಸ್ ಕನ್ನಡದಲ್ಲಿ. ಏನೇ ಸೀರಿಯಲ್ ಆದ್ದರಿಂದ ರಂಜಿನಿ ಅವರು ಎಲ್ಲೂ ಹೋದಂತ ಕಾಣಿಸ್ಕೊಳ್ಳಿಲ್ಲ. ಸದ್ಯ ಇತ್ತೀಚೆಗೆ ಒಂದು ಯೂಟ್ಯೂಬಲ್ಲಿ ಕಾಣಿಸ್ಕೊಂಡ್ರು. ಈ ಬಗ್ಗೆ ಕೂಡ ಮಾತಾಡಿದ್ರು. ಎಲ್ಲಿ ಮೇಡಮ್ ಈ ಸೀರಿಯಲ್ ಆದ ನಂತರ ಎಲ್ಲೂ ಯಾವ ಸೀರಿಯಲ್ನಲ್ಲೂ ಕಾಣಿಸ್ಕೊಳ್ಳಿಲ್ಲ, ಮತ್ತೆ ಬೇರೆ ಸೀರಿಯಲ್ಗಳಿಗೆ ನೀವು ಬರ್ತೀರಾ ಅಂತ ನಾವೆಲ್ಲ ಕಾಯ್ದಿದ್ವಿ, ನಿಮಗೋಸ್ಕರ ಕಾದು ನೋಡ್ತಿದ್ವಿ ಅಂತಲೂ ಕೂಡ ಕೇಳ್ತಾರೆ. ಇನ್ನೂ ಇದಕ್ಕೆ ಅವರು ಉತ್ತರ ಕೊಟ್ಟರು ಅಂತ ನಮ್ಮ ರಂಜಿನಿ ಅವರು, ಇಲ್ಲ ನನಗೆ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ, ಸೀರಿಯಲ್ ಮಾಡಬೇಕು, ಒಳ್ಳೆ ಅವಕಾಶ ಮತ್ತು ಒಳ್ಳೆ ಸ್ಟೋರಿ ಇರುವಂಥದ್ದು ಬರಲಿಲ್ಲ. ಹಾಗೆ ಕನ್ನಡತಿ ರೀತಿಯಲ್ಲಿ ಸೀರಿಯಲ್ನ ಮಾಡೋದ್ರಿಂದ ಅದೇ ಥರ ಸೀರಿಯಲ್ಗಳಿಗೆ ಕಾಯ್ತಿದ್ದೆ, ಅಥವಾ ಸಿನಿಮಾದಲ್ಲಿ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಿದ್ದೀನಿ, ಬಟ್ ಸಿಕ್ಕಿಲ್ಲ, ಕಾಯ್ದು ನೋಡೋಣ. ಸದ್ಯಕ್ಕೆ ಈಗ ನನ್ನ ಮದುವೆನೂ ಕೂಡ ಫಿಕ್ಸ್ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿಯೇ ಸಿನಿಮಾ ರಂಗದಲ್ಲಿ ಇನ್ನು ಬಹುತೇಕ ಅವ್ರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು.